ಮಾಡಿರೋ ಆರೋಪನ ತಪ್ಪಿಸ್ದಾಗತ್ತೆ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ. ಆದರೆ ನನ್ನ ಮಯೂರಿ ನೋವು ಅನುಭವಿಸ್ಬಾರ್ದು. ನಾನೇ ತಾಳಿ ಕದ್ದಿದ್ದು ಅಂತ ಎಲ್ಲರ ಮುಂದೆ ಒಪ್ಕೋತೀನಿ. ಅದೇನಾಗುತ್ತೋ ನೋಡೇ ಬಿಡೋಣ. ಜಯಂತ್ ಅಣ್ಣನ ಮಯೂರಿನ ಒಂದು ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ಆ ದೇವ್ರ ಹತ್ರನೂ ನಾನು ಅದನ್ನೇ ಬೇಡ್ಕೊಂಡೆ. ಈಗ ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ನಾನೇ ತಾಳಿ ತಗೊಂಡಿದ್ದು ಅಂತ ಒಪ್ಕೊಂಡ್ಬಿಟ್ರೆ ನಾನು ಮಾಡಿದ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ಆ ಚಾರು ನನ್ನ ಮೇಲೆ ರೇಗಾಡ್ಲಿ, ಕೋಪ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಲಿ, ಜಯಂತ್ ಅಣ್ಣ ಮಯೂರಿಗೆ ಮಾತ್ರ ಯಾವ ತೊಂದರೆನೂ ಆಗಬಾರ್ದು. ತಾಳಿ ನಾನೇ ತಗೊಂಡಿದ್ದು ಅಂತ ನಾನೇ ಒಪ್ಕೊಂಡ್ಬಿಡ್ತೀನಿ. ಸಮಾಧಾನ ಮಾಡ್ಕೋ ಚಾರು, ಖಂಡಿತವಾಗ್ಲೂ ಆ ತಾಳಿ ಸಿಕ್ಕೇ ಸಿಗುತ್ತೆ. ಅದು ಸಿಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತುತ್ತೆ. ಆದರೆ ಅದನ್ನು ಯಾರು ಮಾಡಿರ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರೇನಾದರೂ ನನ್ನ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೋಬೇಕು, ಹಸ್ತಿರೋ ಹುಲಿ ಕೈಲಿ ಸಿಕ್ಕಾಗತ್ತೆ. ಚಾರು, ನಾನು ಎಲ್ಲ ಕಡೆ ಹುಡುಕ್ದೆ, ಮನೆಯಲ್ಲಿ, ಹೊರಗಡೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ. ಆದರೆ ಅದು ಎಲ್ಲೂ ಇಲ್ಲ ಚಾರು. ನೀವು ಮಾತ್ರ ಅಲ್ಲ ಅದಕ್ಕೆ, ನಾನು ಹುಡುಕಿದ್ದೀನಿ. ಚಿಕ್ಕು, ಅದನ್ನ ಹುಡುಕಾಡಕ್ಕೆ ಅದೇ ನಮ್ಮ ಕೈ ಜಾರ್ ಹೋಗಿದ್ದ ಅಥವಾ ನಾವು ಕೈಯಿಂದ ಬಿಸಾಕಿದ್ದ? ನಮ್ಮ ಭಾವ ಬೆಂಗಳೂರಿಗೆ ಹೋದಾಗೆ ಅದು ಎಲ್ಲರೂ ಹೊರಗಡೆ ಹೋಗಿರ್ಬೋದು. ಯಾಕೆಂದ್ರೆ ಗೋಡೆಯಲ್ಲಿ ನೇತಾಡಿ ಅದಕ್ಕೂ ಬೇಜಾರಾಗಿರುತ್ತೆ. ರೀ, ಏನ್ರಿ ನೀವು? ಚಾರು ಬೇಜಾರು ಮಾಡ್ಕೊಂಡಿದ್ದಾಳೆ, ನಿಮಗೆ ತಮಾಷೆನಾ? ಮನೆಗೆ ಬಿದ್ದ ಬೆಂಕಿನಲ್ಲಿ ಕಾಫಿ ಕಾಯ್ಸ್ಕೊಂಡು ಕುಡಿದ್ರಂತೆ, ಹಾಗಾಯ್ತು ನಿಮ್ ಕತೆ. ಅದೇ ಒಂದ್ ನಿಮಿಷ, ಮಾವ ಆಡೋ ಮಾತಲ್ಲಿ ಕೆಲವೊಮ್ಮೆ ಸತ್ಯ ಇರುತ್ತೆ. ಮಾವ ಹೇಳ್ದಾಗೆ ಅವ್ರೇನಾದ್ರೂ ಬೆಂಗಳೂರು ತಗೊಂಡು ಹೋಗಿರ್ಬೋದಾ? ನಾನು ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಸಾಕು ಸುಮ್ಮನಿರಮ್ಮ. ನಮ್ಮ ಭಾವ ಅಂತಾರಲ್ಲ, ಸುಮ್ಮನೆ ಅವ್ರ ಮೇಲೆ ಸಂಶಯ ಪಡಬೇಡ. ಪಾಪ ಮದುವೆ ನಿಂತೋಯ್ತಲ್ಲ ಅಂತ ಅವರೇ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇಂಥ ಕೆಲಸ ಮಾಡ್ತಾರೆ. ಆದ್ರೆ ಮಯೂರಿನ ಅವ್ರ ಮಗಳಿದ್ದಾಗೆ ತಾನೇ? ಓ, ಅಲ್ಲಿಗೆ ಮಯೂರಿಗೂ ಮತ್ತು ಜಯಂತ್ಗೂ ಮದ್ವೆ ಮಾಡ್ಬೇಡೋಣ ಅಂತ ಯೋಚನೆ ಮಾಡಿರ್ತಾರೆ. ಅದಕ್ಕೆ ಈ ತಾಳಿ ಅಡ್ಡ ಬರುತ್ತೆ ಅಂತ ಯೋಚನೆ ಮಾಡಿರ್ಬೋದಲ್ಲ? ಚೇಚೆ, ಅವರು ದೇವ್ರಂತಾರಮ್ಮ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಹಾಗಾದ್ರೆ ನೀವೇ ಈ ಕೆಲಸನ ಮಾಡಿದ್ದೀರಾ ಅಂತ ಆಯ್ತು ಅಲ್ವಾ ಮಾವ? ಇದೊಳ್ಳೆ ಕಥೆ ಆಯ್ತಲ್ಲ. ಏನೋ ನಿನಗೆ ಬೇಜಾರಾಗಿದೆ, ಸಮಾಧಾನ ಮಾಡೋಣ ಅಂತ ಬಂದ್ರೆ ನನ್ನ ತಲೆಗೆ ಕಟ್ತಿಯಲ್ಲಮ್ಮ. ಹಾಗಾದ್ರೆ ಎಲ್ಲಿ ನನ್ನ ತಾಳಿ? ಅದಕ್ಕೆ ಅದೇನಮ್ಮ ಆಗ ಅಷ್ಟೆಲ್ಲ ವಿಚಾರಣೆ ಮಾಡಿದ್ದು. ಎಲ್ಲರೂ ಕರೆಕ್ಟಾಗಿ ಹೇಳಿದ್ರಲ್ಲ ನಾವಲ್ಲ ಅಂತ. ನೋಡಮ್ಮ, ಯಾರಾದ್ರೂ ಕಳ್ತನ ಮಾಡಿದ್ರೆ ಅದು ಅವ್ರ ಮುಖದಲ್ಲಿ ಕಾಣಿಸ್ತಿತ್ತು. ಈಗಿನ ಕಳ್ಳರು ತುಂಬಾ ಹುಷಾರಾಗಿದ್ದಾರೆ. ಪಕ್ಕದಲ್ಲೇ ನಿಂತ್ಕೊಂಡು ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಆಡ್ತಾರೆ. ಅಯ್ಯೋ ಚಾರು, ನಾನ್ ಮಾಡಿಲ್ಲಮ್ಮ, ದೇವ್ರ ಮೇಲೆ ಆಣೆ. ಪಕ್ಕದಲ್ಲಿ ಅಂದ್ರೆ ನಿಮ್ಗೆ ಹೇಳಿದಲ್ಲ ಅತ್ತೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟಿ ಯಾಕೆ ನೋಡ್ಕೋತೀರಾ? ನಾಳೆ ರಾಹು ಕಾಲ ಮುಗಿಯೋ ಅಷ್ಟರಲ್ಲಿ ನನ್ನ ತಾಳಿ ನನ್ನ ಕೈಯಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ಗಂಡ ಹತ್ರ ತಪ್ಪಿದಲ್ಲ. ಅದಕ್ಕೆ ಬೇಗ ಬಡಿಸ್ಕೊಳ್ಳಿ. ತುಂಬ ಕೋಪದಲ್ಲಿದ್ದಾಳೆ ಅವಳು. ನೀನೇ ಸಮಾಧಾನ ಮಾಡಬೇಕು ಸಿಂಧವಳನ್ನ. ಸರಿ, ನಾನು ನೋಡ್ಕೋತೀನಿ ಬಿಡಿ. ಆಯ್ತಾ? ಆಯ್ತು, ಬಾ. ಇರ್ಲಿ ಬಾ.
ಸಿಂಧು ಒಂದು ನಿಮಿಷ ನೋಡು, ಚಾರುನ ಇಂಪ್ರೆಸ್ ಮಾಡಬೇಕು ಅಂತ ಅವಳ ಹತ್ರ ನೀನು ಏನೇನೋ ಹೇಳ್ಬೇಡ. ಮೊದಲೇ ಅವಳು ತಾಳಿ ಕಳ್ಕೊಂಡಿರೋ ಕೋಪದಲ್ಲಿದ್ದಾಳೆ. ನೀನು ಅವಳನ್ನ ಖುಷಿ ಪಡಿಸ್ಬೇಕು, ದುಡ್ಡಿನ ಕಂತೆ ಇಸ್ಕೋಬೇಕು ಅಂತ ಏನೇನೋ ಹೇಳೋಕೆ ಹೋಗಿ ಆಮೇಲೆ ಇಬ್ಬರು ಬೈಸ್ಕೊಳ್ಳೋ ಹಾಗಾಗಬಾರ್ದು. ಏನತ್ಗೆ ನೀವು? ನನಗೇನು ಗೊತ್ತಿತ್ತಾ ಅವಳು ನನಗೆ ದುಡ್ಡು ಕೊಡ್ತಾಳೆ ಅಂತ? ಏನೋ ಬಾಯಿಗೆ ಬಂದಿದ್ದು 4 ಡೈಲಾಗ್ ಹೇಳಿದ್ನಪ್ಪ, ಅಷ್ಟಕ್ಕೆ ಅಷ್ಟು ದೊಡ್ಡ ಅಮೌಂಟ್ ಕೊಡ್ತಾಳೆ ಅಂತ ನನಗೂ ಗೊತ್ತಿರಲಿಲ್ಲ. ಅದಕ್ಕೆ 4 ಕನಸು ಹೊಸದಾಗಿ ಬಿದ್ದಿತ್ತು, ಅದನ್ನು ಅವಳಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. 4 ಕನಸ? ಸಿಂಧು ಸಿಂಧು, ಆ 4ರಲ್ಲಿ ಪ್ಲೀಸ್ ಕಣೆ ನನಗೂ 1-2 ಬಿಟ್ಕೊಡೆ. ನನ್ನ ಪರ್ಸು ಸ್ವಲ್ಪ ಗಟ್ಟಿ ಮಾಡ್ಕೋತೀನಿ ಕಣೆ. ಮೊದಲು ತಾಳಿ ಸಿಗಲಿ, ಆಮೇಲೆ ಯೋಚನೆ ಮಾಡೋಣ, ಸರಿನಾ? ನಡೀರಿ. ಚಾರು, ನೀನು ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ಕಳೆದು ಹೋಗಿರೋ ನಿನ್ನ ತಾಳಿ ವಾಪಸ್ ಸಿಕ್ಬಿಡತ್ತಾ? ಈಗ ನೀನು ಊಟ ಮಾಡಿ ಬಿಸಿ ಬಿಸಿಯಾಗಿ ಒಂದು ಊಟ ಹಾಲು ಕುಡಿದು ನಿದ್ದೆ ಮಾಡು. ಉಳ್ದಿದ್ದನ್ನ ಬೆಳಗ್ಗೆ ಯೋಚನೆ ಮಾಡೋಣ. ನಿಮಗೆ ಹಸುವಾಗಿದ್ರೆ ಹೋಗಿ ಊಟ ಮಾಡ್ಕೊಳ್ಳಿ, ಅಥವಾ ನಿದ್ದೆ ಬಂದಿದ್ರೆ ಹೋಗಿ ಬಿದ್ಕೊಂಡು ಸಾಯಿರಿ. ನನಗೆ ನನ್ನ ತಾಳಿ ಇಂಪಾರ್ಟೆಂಟು. ಅದು ಸಿಗೋ ತನಕ ಊಟನೂ ಬೇಡ, ನಿದ್ದೆನೂ ಬೇಡ. ಚಾರು, ಸಿಗ್ಲೇ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಹೆದರ್ಕೊಂಡಾದ್ರೂ ಅವರು ತಾಳಿನ ವಾಪಸ್ ತಂದ್ಕೊಡ್ತಾರೆ, ಇಲ್ಲ ಅದು ಎಲ್ಲಿತ್ತು ಅಲ್ಲೇ ವಾಪಸ್ ಇಟ್ಬಿಡ್ತಾರೆ. ಏನಾದ್ರೂ ಒಂದು ಲಾಭ ಆಗೇ ಆಗುತ್ತೆ. ಅದೆಲ್ಲ ಆಗೋ ಮಾತಲ್ಲ. ನಾಳೆ ದಿನ ಪೊಲೀಸವ್ರು ಬಂದ್ರೆ 1000 ಕಾರಣ ಕೊಡ್ಬೇಕಾಗತ್ತೆ. ನಾಳೆ ನನಗೂ ತೊಂದರೆ ಆಗತ್ತೆ. ಹೇಗಾದ್ರೂ ಸರಿ, ನನಗ ಆ ತಾಳಿ ಸಿಗ್ಲೇಬೇಕು. ಸಿಗೋ ತನಕ ನಾನ್ ಸುಮ್ಮನೆ ಇರಲ್ಲ. ಹೇಳಮ್ಮ. ಚಾರು, ಏನಾಯ್ತಮ್ಮ? ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಚಾರು, ನೀನು ಬೇಗ ಹೊರಡಮ್ಮ. ನಿಮ್ಮ ತಂದೆನ ನೀನೇ ನೋಡ್ಕೋಬೇಕು. ನಾನು ನಿನ್ನ ಬ್ಯಾಗ್ನ ರೆಡಿ ಮಾಡ್ತೀನಿ, 1 ನಿಮಿಷ ಇರು. ಅದೇ 1 ನಿಮಿಷ. ನನ್ನ ಬ್ಯಾಗ್ ರೆಡಿ ಮಾಡಬೇಡಿ, ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಚಾರು, ಆಕ್ಸಿಡೆಂಟ್ ಆಗಿರೋದು ನಿಮ್ಮ ತಂದೆಗೆ ಕಣೆ. ಈ ಟೈಮ್ನಲ್ಲಿ ನೀನು ಅಲ್ಲಿದ್ದು ನಿಮ್ಮ ತಾಯಿಗೆ ಧೈರ್ಯ ಹೇಳಬೇಕು. ಮಗಳಾಗಿ ಅದು ನಿನ್ನ ಕರ್ತವ್ಯ. ನನಗೀಗ ನನ್ನ ಲೈಫೇ ಮುಖ್ಯ. ಅಲ್ಲಿ ಡ್ಯಾಡಿ ನೋಡ್ಕೊಳಕ್ಕೆ 100 ಜನ ಇದ್ದಾರೆ. ಇಲ್ಲಿ ನನ್ನ ಲೈಫ್ನ ನಾನೇ ನೋಡ್ಕೋಬೇಕು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ನನ್ನ ತಾಳಿ ಸಿಗೋವರೆಗೂ ನಾನು ಈ ಮನೆಯಿಂದ 1 ಹೆಜ್ಜೆನೂ ಆಚೆ ಇಡಲ್ಲ. ಇವಳು ಅಂತಿಂತ ಹೆಣ್ಣಲ್ಲಪ್ಪ ದೇವ್ರೆ. ಆಕ್ಸಿಡೆಂಟ್ ಆಗಿರೋದು ಇವಳು ತಂದೆಗೆ, ಆದ್ರೆ ಅದಕ್ಕಿಂತ ನನ್ನ ವಿಷಯನೇ ಇಂಪಾರ್ಟೆಂಟು ಅಂತಾಳಲ್ಲ. ಇವಳನ್ನ ಹೇಗಪ್ಪ ಸೃಷ್ಟಿ ಮಾಡಿದೆ ದೇವ್ರೆ? ಖಂಡಿತ ಇದು ಹೆಣ್ಣಲ್ಲ, ರಣಕಾಳಿನೇ.
ಏನಾಯ್ತು ಅಂತ ಹಂಗೆ ಇರ್ತೀಯ ಮುಖ ಗಂಟು ಹಾಕ್ಕೊಂಡು. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳಮ್ಮ. ಕೋಪದಿಂದ ಈ ಜಗತ್ತಿನಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡು. ತಾಳಿ ಸಿಗೋವರೆಗೂ ನಾನು ಸುಮ್ಮನಿರಲ್ಲ ಅಂತ ಹೇಳಿಲ್ವಾ? ನನಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡಬೇಡಿ. ಅಲ್ಲಮ್ಮ, ಅದೇನು ಕುತ್ತಿಗೆ ಹಾಕೊಂಡಿದ್ದ ತಾಳಿನ ಗೋಡೆಗೆ ನೇತಾಕಿದ್ದ ತಾಳಿ ಇನ್ನೊಂದು ತೊಗೊಂಡ್ರೆ ಆಯ್ತು ಅಂತ ಹೇಳಿಲ್ವಾ? ನೋಡಮ್ಮ ಚಾರು, ನೀನು ಹೀಗೆ ಉಪವಾಸ ಕೂತ್ರೆ ಮನೇಲಿರೋ ನಮಗೆ ಊಟ ಮಾಡೋಕ್ಕಾಗತ್ತಾ? ಮನೇಲಿ ಒಂದು ಹೆಣ್ಣು ಮಗು ಏನೂ ತಿಂದೇ ಇದ್ದರೆ ಆ ಮನೆಗೆ ಲಕ್ಷಣನ ಹೇಳು. ತಾಳಿ ಹುಡ್ಕೋ ಪ್ರಯತ್ನ ನಾನು ಮಾಡ್ತೀನಿ. ನೋಡೇ ಬಿಡೋಣ ಒಂದು ಕೈ. ಏನತ್ಯಾ? ತಾಳಿ ವಿಷಯದಿಂದ ನನ್ನ ಮೈಂಡ್ ಅನ್ನ ಡೈವರ್ಟ್ ಮಾಡಕ್ ನೋಡ್ತಿದ್ದೀರಾ ಮಾವ? ಅಂತ ಆಸೆ ಏನಾದ್ರೂ ಇಟ್ಕೊಂಡಿದ್ರೆ ಈಗ್ಲೇ ತೆಗೆದು ಬಿಡಿ. ತಾಳಿ ಸಿಗೋವರೆಗೂ ಊಟನೂ ಬೇಡ, ನಿದ್ದೆನೂ ಬೇಡ. ಯಾರು ನನ್ನ ಹತ್ರ ಬರೋ ಅವಶ್ಯಕತೆನೂ ಇಲ್ಲ. ರೀ, ಚಾರು ತಂದೆಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಏನಮ್ಮ ಇದು? ಇನ್ನೂ ಇಲ್ಲೇ ಇದೆಯಾ? ಹೊಡಲ್ವಾ? ಹೇಳಿದ್ದೇನೆ, ಪದೇ ಪದೇ ಹೇಳಕ್ಕಾಗಲ್ಲ. ನನ್ ತಾಳಿ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಇನ್ಯಾವ ವಿಷಯನೂ ನನಗೆ ಬೇಕಾಗಿಲ್ಲ. ತುಂಬ ಓದಿರೋಳಮ್ಮ ನೀನು. ನೀನೇ ಹಠ ಮಾಡೋದು ಹೇಗೆ? ಇಂಥ ಸಮಯದಲ್ಲಿ ನಿಮ್ಮ ತಂದೆಗೆ ನೀನು ನೋಡೋ ಆಸೆ ಇರುತ್ತೆ. ನಿಮ್ಮ ತಾಯಿ ಅದೆಷ್ಟು ಗಾಬರಿ ಆಗಿರ್ತಾರೋ ಏನೋ. ಬೇಕಿದ್ರೆ ನಿನ್ನ ಜೊತೆ ನಾವು ಬರ್ತೀವಿ. ನಡಿಯಮ್ಮ. ಹೌದು ಚಾರು, ನಿಮ್ಮ ಮಾವ ಹೇಳೋದು ನಿಜ ಅನ್ನಿಸ್ತಿಲ್ಲ? ನೋಡಮ್ಮ ಚಾರು, ಮಾತು ಕೊಡ್ಬೇಡಿ. ನಾನ್ ತಂದಿರೋ ತಾಳಿ ನನ್ನ ಕುತ್ತಿಗೆನ ಅಲಂಕರಿಸ್ಬೇಕು. ಅಲ್ಲಿ ತನಕ ಅದು ಈ ಮನೆ ಗೋಡೆ ಮೇಲೆ ಎದ್ದು ಕಾಣ್ಬೇಕು. ಬೇರೆ ಮಾತೇನಿದ್ರು ಆಮೇಲೆ. ನಿಮಗ ಅರ್ಥ ಆಗಿರ್ಬೇಕಲ್ವಾ ಮಾವ? ಹಠ ಇದ್ರೇನೆ ಮನ್ಸಲ್ಲಿರೋದನ್ನ ಈಡೇರಿಸ್ಕೊಳಕ್ಕಾಗೋದು. ನಿನ್ನ ಸ್ಟ್ರೈಕ್ ಮುಂದುವರಿಲಿ ಚಾರು. ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ. ಅಂದರೆ ಲಾಭ ನಮಗೆ ತಾನೇ. ಅದಕ್ಕೆ ಚಾರುಗೆ ತುಂಬ ಹಠ ಇದೆ ಅನ್ನೋ ವಿಷಯ ನನಗೆ ಗೊತ್ತಿತ್ತು. ಆದರೆ ಈ ಥರ ರೌದ್ರಾವತಾರ ತಾಳ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು. ನನಗೆ ತಾಳಿನೇ ಮುಖ್ಯ ಅಂತ ಇವಳಿಲ್ಲಿ ಹಠ ಹಿಡ್ಕೊಂಡು ಕೂತಿದ್ದಾಳಲ್ಲ, ಇದು ಯಾಕೋ ಓವರ್ ಆಯಿತು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಓವರ್ ಏನೋ ನಿಜ, ಆದರೆ ಥ್ರಿಲ್ಲಿಂಗ್ ಆಗಿದೆ. ನಾಳೆ ರಾಹುಕಾಲದ ಹೊತ್ತಿಗೆ ಇನ್ನು ಏನೇನು ಸೀನ್ಗಳು ನಡೆಯುತ್ತೋ. ಅಲ್ಲ ಅದಕ್ಕೆ ತಾಳಿ ವಿಷಯ ತಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆಣೆ ಮಾಡೋದಕ್ಕೂ ರೆಡಿ ಆಗಿದ್ದಾರೆ. ನನಗನ್ನಿಸ್ತಾ ಇದೆ ವಿಶ್ವನಾಥ್ ಭಾವ ಸುಮತಿ ಅಕ್ಕನೇ ಈ ಕೆಲಸ ಮಾಡಿರಬಹುದು ಅಂತ. ಊರಿಗೆ ಹೋಗ್ಬೇಕಾದ್ರೆ ಅದನ್ನ ಬ್ಯಾಗಲ್ಲಿ ಇಟ್ಕೊಂಡು ದಾರಿಲಿ ಹಳ್ಳಕ್ಕೋ ಅಥವಾ ಹೊಳೆಗೋ ಎಸ್ತಿರಬಹುದಲ್ವಾ? ಸಿಂಧು, ನೀನು CID ಆಗಿರ್ಬೇಕಾಗಿತ್ತು.
ಯಾವ ಕೆಲಸನ ಯಾರು ಮಾಡ್ತಾರೆ ಅಂತ ಚೆನ್ನಾಗಿ ಕಂಡುಹಿಡಿತೀಯ. ಅದೆಲ್ಲ ಇರಲಿ ಬಿಡು, ಒಟ್ನಲ್ಲಿ ನಾಳೆ ಇರೋದು. ಆ ತಾಳಿ ಸಿಗ್ಲಿಲ್ಲ ಅಂದ್ರೆ ಚಾರು ಎಲ್ರಿಗೂ ಗ್ರಹಚಾರ ಬಿಡಿಸ್ತಾಳೆ. ಯಾರು ಕುತ್ತಿಗೆಗೆ ಬರುತ್ತೋ, ಯಾರಿಗೆ ಗ್ರಹಚಾರ ಕಾದಿದೆಯೋ. ಮಾತೆತ್ತಿದ್ರೆ ಕಾಳಿ ಪೂಜೆ ಅಂತಾಳೆ, ಗಂಡನ ಹೊಲಿಸ್ಕೋತೀನಿ ಅಂತಾಳೆ. ಈಗ ನೋಡಿದ್ರೆ ಆ ತಾಳಿನೇ ಮಾಯ ಆಗ್ಬಿಟ್ಟಿದೆ. ದೇವ್ರೆ, ಆ ತಾಳಿ ಯಾವಾಗ ಸಿಗುತ್ತೋ, ಜಯಂತನ ಕೈಯಿಂದ ಚಾರು ಕುತ್ತಿಗೆಗೆ ಯಾವಾಗ ಆ ತಾಳಿ ಬೀಳುತ್ತೋ. ಸಿದ್ದು, ಒಟ್ನಲ್ಲಿ ಅದೇ ಫ್ರೇಮಲ್ಲಿ ಜಯಂತ ಚಾರು ಫೋಟೋ ಬಂದ್ಬಿಟ್ರೆ ಅಷ್ಟು ಸಾಕು ನೋಡು ನನಗೆ. ಹಾಗಾದ್ರೆ ಆ ಕಾಳಿಗೆ ನಿಮ್ ತಲೆನ ಒಪ್ಪಿಸ್ಬಿಡ್ತೀರಾ ಅತ್ಗೆ? ಅಯ್ಯೋ ಶಿವನಿ, ಏನೇ ಸಿಂಧು ಇದು? ನಾನು ನಿಂತಲ್ಲೇ ಕೊಡ್ಬೇಕು ಅಂತ ಹರಕೆ ಹೊತ್ಕೋಬೇಕು ಅಂತಿದ್ದೀನಿ. ಆಗ್ಬೋದಾ? ನಾಳೆ ಬೆಳಿಗ್ಗೆ ಎಲ್ರು ಎಲ್ ಸಾಯ್ತಿದ್ದೀರಾ? ಬನ್ನಿ ಇಲ್ಲಿ. ನಿನ್ನೆನೆ ಎಲ್ರಿಗೂ ಹೇಳಿದ್ದೀನಿ, ಪದೇ ಪದೇ ಕಿರ್ಚ್ಕೊಂಡು ಹೇಳಕ್ ಆಗಲ್ಲ. ನಿಜ ಹೇಳಿಲ್ಲ ಅಂದ್ರೆ ಸೀಮೆಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸಾಕು ಹೋಗ್ತೀನಿ. ಚಾರು, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನನಗೆ ಯಾರ ಅನುಕಂಪನೂ ಬೇಕಾಗಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ. ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಂಕಿ ಹಚ್ಕೊಂಡು ಸೊಸೆ ಆತ್ಮಹತ್ಯೆ, ಮನೆ ಮಂದಿ ಎಲ್ಲ ಜೈಲ್ಗೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಕೇಳಬೇಕಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನೆಲ್ಲ ಪೊಲೀಸರು ರೋಡಲ್ಲಿ ಓಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ, ಅದು ಬರುತ್ತೆ. ನೋಡಕ್ ರೆಡಿ ಇದ್ದೀರಾ? ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ಸೋತ್ ಸಾಯಲ್ಲ. ಹೆದರಿಸಕ್ ಬೇರೆ ಏನಾದ್ರೂ ಒಳ್ಳೆ ರೀಸನ್ ಹುಡುಕು. ಇದೆಲ್ಲ ಓಲ್ಡ್ ಸ್ಟೈಲು, ವರ್ಕೌಟ್ ಆಗಲ್ಲ. ಈ ಚಾರು ಏನು ಅನ್ನೋದನ್ನ ತೋರಿಸ್ತೀನಿ. ನಿನ್ ಪ್ರಶ್ನೆಗೆ ಉತ್ತರ ಬೇಕು ತಾನೆ? ತಾಳಿ ತೆಗ್ದಿದ್ದು ನಾನೇ. ಸಾಧ್ಯನೇ ಇಲ್ಲ. ಜಯಂತ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನೋ ಬಚಾವ್ ಮಾಡೋದಕ್ಕೆ ಇವನ್ ಹೀಗೆ ಸುಳ್ಳು ಹೇಳ್ತಾ ಇದ್ದಾನೆ. ಯಾರನ್ನು ಕಾಪಾಡಕ್ ನಾನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಈ ಕೆಲಸ ಮಾಡಿದ್ದು ನಾನೇ. ಯಾಕೋ ಹೀಗೆ ಮಾಡಿದೆ? ಇಂಥ ಕೆಲಸ ನೀನು ಮಾಡ್ಬಾರ್ದಿತ್ತು. ಪುಟ್ಟು, ಯಾಕೋ ನೀನ್ ಮಾಡ್ತಿರೋ ತಪ್ಪನ್ನ ಒಪ್ಕೋತ್ಯಾ? ಸುಮ್ನೆ ಯಾಕೆ ಬೆಂಕಿನ ಮೈ ಮೇಲೆ ಹೇಳ್ಕೋತ್ಯಾ? ಸತ್ಯ ಹೇಳಿ ಯಜಮಾನ್ರೆ, ನನ್ ಕಣ್ಣಲ್ಲಿ ಉರಿತಿರೋ ಬೆಂಕಿ ನೋಡಿ ಹೇಳಿ. ಬೆಂಕಿ ಅಲ್ಲ, ನಿನ್ ಕಣ್ಣಿಂದ ಜ್ವಾಲಾಮುಖಿ ಉಕ್ಕಿದ್ರು ನಾನ್ ಹೇಳ್ತಿರೋದೇ ಸತ್ಯ. ಅದ್ರ ಪರಿಣಾಮ ಅನುಭವಿಸಕ್ಕೆ ನಾನ್ ಸಿದ್ಧ. ತಪ್ಪು ಮಾಡ್ಬಿಟ್ರಿ, ಪರವಾಗಿಲ್ಲ, ಆದ್ರೂ ಕ್ಷಮಿಸ್ತೀನಿ. ನಿಮ್ ಜಾಗದಲ್ಲಿ ಬೇರೆ ಯಾರಿದ್ರು ಸುಮ್ನೆ ಬಿಡ್ತಿರ್ಲಿಲ್ಲ. ಅದ್ ಸರಿ, ಆ ತಾಳಿ ಎಲ್ಲಿಟ್ಟಿದ್ದೀರಾ? ಹೋಗ್ ತಗೊಂಬನ್ನಿ.
ಹಾಕ್ಬೇಕು, ಅದನ್ನ ನೀವೇ ಅದೇ ಜಾಗದಲ್ಲಿ ಹಾಕ್ಬೇಕು. ಅದು ಆವಾಗಲೇ ನಾನು ಅದನ್ನ ಸುಟ್ಟು ಹಾಕ್ದೆ.